ಬಿಡದಿಯಲ್ಲಿ ನಡೆದ ರೈತ ಹೋರಾಟಕ್ಕೆ ತೆರಳುತ್ತಿದ್ದ ಕೊಡಗು ಜಿಲ್ಲೆಯ ರೈತರನ್ನು ತಡೆದು ಬಂಧಿಸಿದ ಕ್ರಮವನ್ನು ಖಂಡಿಸಿ ಕೊಡಗು ಜಿಲ್ಲಾ ರೈತ ಸಂಘ ಮತ್ತು ಸಿಐಟಿಯು ವತಿಯಿಂದ ಮಡಿಕೇರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜುಲೈ 24ರಂದು ಬಿಡದಿಯಲ್ಲಿ ನಡೆಯುತ್ತಿದ್ದ ಶಾಂತಿಯುತ ಹೋರಾಟಕ್ಕೆ ತೆರಳುತ್ತಿದ್ದ ವೇಳೆ ಕೊಡ್ಲಿಪೇಟೆ ಹಾಗೂ ತಿತಿಮತಿ ಗೇಟ್ ಬಳಿ ಕೊಡಗಿನ ರೈತರನ್ನು ಮಾತ್ರ ಪೊಲೀಸರು ತಡೆದು ಬಂಧಿಸಿರುವುದು ಖಂಡನೀಯ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸ್ಥಳಕ್ಕೆ ಆಗಮಿಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದು ಪ್ರತಿಭಟನಾ ನಿರತ ರೈತರು ಪಟ್ಟು ಹಿಡಿದರು. ಬಳಿಕ ಸ್ಥಳಕ್ಕಾಗಮಿಸಿದ ಎಸ್ಪಿ ಬಿಂದುಮಣಿ ಅವರನ್ನು ರೈತ ಮುಖಂಡರು ತರಾಟೆಗೆ ತೆಗೆದುಕೊಂಡು ಬಿಡದಿಗೆ ತೆರಳುತ್ತಿದ್ದ ರೈತರನ್ನು ಬಂಧಿಸಲು ಕಾರಣವೇನು, ಕೊಡಗಿನ ರೈತರನ್ನು ಮಾತ್ರ ಏಕೆ ತಡೆದಿರಿ ಎಂದು ಪ್ರಶ್ನಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರಿಗೆ ಅವಕಾಶ ನೀಡಿದರೂ ಕೊಡಗಿನ ರೈತರನ್ನು ಮಾತ್ರ ತಡೆದಿರುವುದು ರಾಜಕೀಯ ಒತ್ತಡದ ಪರಿಣಾಮ ಎಂದು ದೂರಿದರು. ರೈತ ಹೋರಾಟವನ್ನು ಹತ್ತಿಕ್ಕುವ ಪೊಲೀಸ್ ನೀತಿಯನ್ನು ಕೈಬಿಡಬೇಕು. ಶಾಂತಿಯುತ ಪ್ರತಿಭಟನೆ ನಡೆಸುವುದು ಸಂವಿಧಾನಬದ್ಧ ಹಕ್ಕಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಒತ್ತಾಯಿಸಿದರು. ಸಿಐಟಿಯು ಮುಖಂಡ ಪಿಆರ್ ಭರತ್ ಮಾತನಾಡಿ, ಬಿಡದಿ ಹೋರಾಟಕ್ಕೆ ರಾಜ್ಯದ ವಿವಿಧ ರೈತ ಸಂಘಟನೆಗಳು ಬೆಂಬಲ ನೀಡಿದ್ದವು. ಕೊಡಗಿನಿಂದ 200ಕ್ಕೂ ಹೆಚ್ಚು ರೈತರು ತೆರಳುತ್ತಿದ್ದ ವೇಳೆ ತಿತಿಮತಿ ಗೇಟ್ ಬಳಿ ತಡೆದು ಬಂಧಿಸಿರುವುದು ಸರಿಯಲ್ಲ. ನ್ಯಾಯಯುತ ಹೋರಾಟಗಳಿಗೆ ಅಡ್ಡಿಪಡಿಸುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಎಂದು ಹೇಳಿದರು. ಕೊಡ್ತೀವಿ ಏನ್ರಿ ಮನಸ್ವಾಮಿಯವರೇ, ನಾವೆಲ್ಲೂ ಹೋಗಲ್ಲ, ನಾವು ಹೋರಾಟಕ್ಕೆ ಹೋಗಲ್ಲ. ಆದರೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯತೆ ಇಲ್ಲ. ಅದರಿಂದ ಪೊಲೀಸ್ ಇಲಾಖೆಗೆ ನಿಮಗೆ ನಮ್ಮ ಹೋರಾಟವನ್ನು ತಡೆಯಲಿಕ್ಕೆ ಹಕ್ಕಿದೆ. ಆ ರೀತಿಯ ಸಂಘರ್ಷಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡುವಾಗ ಅದು ಅದಕ್ಕಿರ್ತಕ್ಕಂಥ ತೀರ್ಮಾನವನ್ನು ತಗೋಬೇಕು. ಅದರಿಂದ ಏನು 26ನೇ ತಾರೀಕು ನಡೆದಿರತಕ್ಕಂಥ ರೈತರನ್ನ ಬಂಧನ ಮಾಡಿರ್ತಕ್ಕಂಥ ನೀತಿಯನ್ನ ತೀವ್ರವಾಗಿ ಖಂಡಿಸ್ತೇವೆ. ಅದಕ್ಕಿರತಕ್ಕಂಥ ಉತ್ತರವನ್ನ SP ಮೇಡಮ್ ಅವರು ಕೊಡಬೇಕು. ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಹೋರಾಟಗಾರರ ತಡೆಯತಕ್ಕಂಥ, ಹೋರಾಟಗಾರರ ನ್ಯಾಯಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೇಳತಕ್ಕಂಥ ರೀತಿಯಲ್ಲಿ ತಡೆ ಮಾಡತಕ್ಕಂಥ ಕೆಲಸ ಆಗಬಾರ್ದು. ಈಗಾಗಲೇ ನಿಮ್ಮ ಪೊಲೀಸ್ ಇಲಾಖೆಗೆ ಹಲವಾರು ಆದೇಶಗಳು ಬರ್ತಾ ಇದೆ. ಸೋಮವಾರಪೇಟೆ ರೈತ ಸಂಘದ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ, ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಹೂವಯ್ಯ, HD ಕೋಟೆ ರೈತ ಮುಖಂಡ ಮಹಾದೇವ್ ನಾಯಕ್, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ದಿನೇಶ್, ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷ ಶಿವಣ್ಣ, ಮೈಸೂರು ರೈತ ಮುಖಂಡ ಲೋಕೇಶ್ ರಾಜೆ ಅರಸು, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್ಗೂರು ನಟರಾಜ್ ಮಾತನಾಡಿ, ರೈತರನ್ನು ಅಪರಾಧಿಗಳಂತೆ ನಡೆಸಿಕೊಳ್ಳುವುದು ಅವಮಾನಕರ. ಹಕ್ಕುಗಳಿಗಾಗಿ ಹೋರಾಟ ನಡೆಸುವ ರೈತರ ಮೇಲೆ ಅನಗತ್ಯ ನಿರ್ಬಂಧ ಹೇರಬಾರದು ಎಂದು ಆಗ್ರಹಿಸಿದರು. ಏನು 24ನೇ ತಾರೀಕು ಬಿಡದಿಯಲ್ಲಿ ರೈತರು ಸುಮಾರು 510 ದಿನಗಳ ಒಂದು ಹತಾಶೆಗೆ ಒಳಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ ರೈತರಿಗೆ ಸಹಾನುಭೂತಿಯನ್ನು ಹೇಳಲಿಕ್ಕೆ ಸಲುವಾಗಿ, ಅವರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಲಿಕ್ಕೆ ಸಲುವಾಗಿ ಕೊಡಗು ಜಿಲ್ಲೆಯಿಂದ ಸುಮಾರು 250ಕ್ಕೂ ಹೆಚ್ಚು ವೃದ್ಧರು, ಮಹಿಳೆಯರು, ರೈತ ಮಹಿಳೆಯರು, ರೈತ ಮುಖಂಡರು ಶಾಂತಿಯುತವಾಗಿ ತೆರಳತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ಆಯುಧಗಳಾಗಲಿ ಮತ್ತೊಂದಾಗಲಿ ಕಂಡು ಬಂದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ತಡೆದೇ ಇರತಕ್ಕಂಥ ನೀತಿ ಉಂಟಲ್ಲ, ಇದು ನಾವು ಯಾವ ರೀತಿಯಾದಂಥ ಪೊಲೀಸ್ ಗಿರಿಯನ್ನು ತೋರಿಸ್ತಾ ಇದೆ ಅಂತಕ್ಕನ್ನೋದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಗಿದೆ. ಇದೊಂದು ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ. ದೇಶದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ವಿಚಾರ ನಡೆದಿರಲಿಕ್ಕಿಲ್ಲ. ಏನು ಸಂಸ್ಕೃತಿ ಉಳ್ಳಂತಹ, ಸಂಸ್ಕಾರವಾದಂಥ, ಸುಶಿಕ್ಷಿತರಾಗಿರ್ತಕ್ಕಂಥ, ಶಾಂತಿಯುತವಾಗಿರ್ತಕ್ಕಂಥ, ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ಕೊಡಗು ಜಿಲ್ಲೆಯ ರೈತಾಪಿ ವರ್ಗವನ್ನು ಆದರಣೀಯವಾಗಿ ನೋಡಿರ್ತಕ್ಕಂಥ ಎಷ್ಟೋ DC ಮತ್ತು SP ನಮ್ಮನ್ನು ಆದರಣೀಯವಾಗಿ ನೋಡಿಸಿದ್ದಾರೆ. ಇಲ್ಲೇ ನಮ್ಮನ್ನು ಕರೆಸಿ ಕುಳ್ಳಿರಿಸಿ ನಮಗೆ ಆದರಾತಿಥ್ಯವನ್ನು ನೀಡಿ ನಮ್ಮ ಚಳುವಳಿಗಳಿಗೆ ಅವರು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮೊನ್ನೆ ಆಗಿದ್ದು ದುರ್ದೈವ. ಇದು ಯಾಕೆ ಹೀಗಾಯಿತು ಅಂತ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸೋಜಿಗಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಧ್ಯಕ್ಷರಾದಿಯಾಗಿ ಕೂಡ ನಮ್ಮ ಒತ್ತಡ ಇದೆ. ನಮಗೆ ಈಗ ವರಿಷ್ಠಾಧಿಕಾರಿಗಳು ಈ ಮರ್ಮವನ್ನು ಏನು ಇದರ ಶಾಂತಿಯುತವಾಗಿ ನಾವು ನ್ಯಾಯ ಕೇಳಲಿಲ್ಲ ಅಂತ ಹೇಳಿದ್ರೆ ಇನ್ಯಾರ ಹತ್ರ ಕೇಳೋ? ನಾವು ಅಣ್ಣ ತಮ್ಮದಿರುತ್ತಾಕೆ ನಿಮ್ಮ ಹತ್ರನೇ ನಾವು ಬರಬೇಕು. ನ್ಯಾಯವಾಗಿ ನಮ್ಗೆ ಏನಾರು ಅನ್ಯಾಯ ಆಗ್ತಾ ಇದೆ, ಹಿಂಗಾಗಿದೆ, ನಮ್ಗೆ ರಕ್ಷಣೆ ಕೊಡಿ ಅಂತ ಬರೋದು ನಿಮ್ಮ ಹತ್ರ. ಆದ್ರೆ ನಮ್ಮನ್ನೇ ನೀವು ಹೋಗಕ್ಕೆ ತಡಿಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮೈಸೂರು ಜಿಲ್ಲೆಯಿಂದ ಹೋಗಿದೆ, ಚಾಮರಾಜನಗರ ಹೋಗಿದೆ, ಮಂಡ್ಯ ಹೋಗಿದೆ, ಚಿಕ್ಕಮಗಳೂರು ಹೋಗಿದೆ, ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಆದ್ರೆ ಇದು ಚಿತ್ರದುರ್ಗದಿಂದ ಬಂದಿದ್ದಾರೆ. ಇದೊಂದು ಜಿಲ್ಲೆಯಲ್ಲಿ ಮಾತ್ರ ಅವತ್ತು ನೀವು ತಡೆದಿರೋದು. ಅದು ನಮಗಂತೂ ಬಹಳ ಬೇಸರ ಆಗಿದೆ. ರೈತ ಕುಲಕ್ಕೆ ಬಹಳ. ನಾವು ಕೂಡ ಮೈಸೂರಿಂದ ಬಂದು ಇದು ಅವತ್ತು ನಡೆದಂಥ ಘಟನೆಯನ್ನ ವಿರೋಧಿಸ್ತಾ ಇದ್ದೀವಿ. ಮತ್ತು ಈ ಒಂದು ಬೆಂಬಲಕ್ಕೆ ಮೈಸೂರಿನ ಸಂಘಟನೆಯ ಪರವಾಗಿ
ನಾವು ಬೆಂಬಲವನ್ನು ಸೂಚಿಸ್ತಾ ಸರ್ಕಾರದ ನಡೆ ಮತ್ತು ಅಧಿಕಾರಿಗಳು ಏನು ರೈತರಿಗೆ ಕಿರುಕುಳ ಕೊಡೋದು ಮತ್ತು ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಖಂಡಿಸ್ತೇವೆ ಅಂತ ನಾವೇನು ಕಳ್ದ್ರೇನ್ರಿ ನಾವು ನೀವು ನಮ್ಮಿಂದ ಜಾಸ್ತಿ ಇದ್ದೀವಿ, ನಾವೇನು ಕಳ್ದ್ರ ಅಂತ ಬಿಡಿದಿಗೆ ಕಳ್ತಾನ್ ಹೋಗ್ತಾ ಇದ್ವಾ, ಇಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಜಪ್ತಿ ಹೋಗ್ತಾ ಇದ್ವಾ? ಅಲ್ಲೂ ಯೋಚನೆ ಮಾಡ್ಬೇಕು. ಅಲ್ಲೇನು ಸುಮ್ಮನೆ ಏನು ತಮಾಷೆಗೋಸ್ಕರ ಚಳವಳಿಗಳು ಮಾಡ್ತಾ ಇಲ್ಲ. ಭೂಮಿ ಇರೋವಂಥವ್ರು, ಭೂಮಿ ಹಕ್ಕು ಪಡೆದಿರೋವಂಥವ್ರು ಅವ್ರ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ರು. ಅದನ್ನು ನಾವೆಲ್ಲ ಯೋಚನೆ ಮಾಡ್ಬೇಕು. ನೀವು ಇದಕ್ಕೆ ಸಹಕಾರ ಕೊಡ್ಬೇಕು. ಯಾಕೆ ನಾವೇನಾದ್ರು ಗುಡಗಿರಿ ಮಾಡಕ್ಕೆ ಹೋಗಿದ್ವಾ, ಇಲ್ಲ ತರಬೇಡು ಮಾಡಕ್ಕೆ ಹೋಗಿದ್ವಾ? ನ್ಯಾಯಯುತವಾದ ಹೋರಾಟ ಅದು. ಈ ಸರ್ಕಾರಗಳು ಅವಿವೇಕಿ ಸರ್ಕಾರಗಳು, ಇವ್ರಿಗೇನು ಗಂಭೀರತೆ ಇದೆ ಅಂದರೆ ಈ ಸರ್ಕಾರಕ್ಕೆ ಭೂಮಿ ನಮ್ಮದು ಏನು ತಲತಲಾಂತರದಿಂದ ಅಲ್ಲಿ ಭೂಮಿ. ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮನು ಸೋಮಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೆ ಹಲವು ಪೊಲೀಸ್ ಅಧಿಕಾರಿಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಶಾಂತಿಯುತವಾಗಿ ಪ್ರತಿಭಟನೆಗೆ ತೆರಳುತ್ತಿದ್ದ ರೈತರನ್ನು ಬಂಧಿಸಲು ಕಾರಣವೇನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಈ ವಿಚಾರವನ್ನು ಮುಖ್ಯಮಂತ್ರಿ ಗಮನಕ್ಕೂ ತರಲಾಗುವುದು. ಎಸ್ಪಿ ಅವರ ನೇರ ಕೈವಾಡವಿದ್ದರೆ ಅಮಾನತಿಗೆ ಒತ್ತಾಯಿಸಲಾಗುವುದು ಎಂದು ಎಚ್ಚರಿಸಿದರು. ಸಮೇತ ನಿಮಗೆ ನಾನು ನಿಮ್ಮನ್ನ ಕೇಳಿದೆ, ಯಾಕೆ ಮೇಡಮ್ ಈ ತರ ಮಾಡ್ತಾ ಇದ್ರು? ಬಹಳ ಚೆನ್ನಾಗಿ ಮಾತಾಡಿದ್ರು, ಫೋನಲ್ಲಿ ಮಾತಾಡೋದಿಗೂ ನಾನು ತಿಳ್ಕೊಂಡೆ. ನಿಮ್ಮ ಹತ್ರ ಮಾತಾಡಿದ ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ, ನೀವು ಏನೋ ಮೇಲಧಿಕಾರಿಗಳ ಜೊತೆಲೋ ಇಲ್ಲ ಏನತ್ರ ಸರ್ಕಾರದ ಒತ್ತಡ ಇದ್ರೆ ಅವ್ರ ಜೊತೆ ಮಾತಾಡ್ಬಿಟ್ಟು ಏನೋ ಒಂದು ಆಗ್ಲಿ ಶಾಂತಿಯುತವಾಗಿ ಹೋಗ್ಬೇಕು. ನೀವೇನ್ ಹೇಳಿದ್ರು, ಎಲ್ಲ ಜಿಲ್ಲೆಯಲ್ಲೂ ತಡೀತಾರೆ. ಇನ್ನೊಂದು 2 ದಿನದಲ್ಲಿ 144 ಸೆಕ್ಷನ್ ಬಿಡದಿಯಲ್ಲಿ ಬರುತ್ತೆ. ಅಲ್ಲಿಯ ಇಂಟೆಲಿಜೆನ್ಸ್ ಅವ್ರ ಜೊತೆಲಿ ನಾವು ಡೈಲಿ ಒಂದು ಕಮ್ಯುನಿಕೇಶನ್ ಇದ್ವಿ. ಏನ್ರಿ ನಟರಾಜ್ ಅವರೇ? ಡಿ ಕೆ ಶಿವಕುಮಾರ್ ಅವರು ಕಾಕ್ರೋಚ್ ಜನತಾ ಪಾರ್ಟಿ ಹತ್ರ ಹೋರಾಟ ಮಾಡ್ಬೇಕಾದ್ರೆ ಓಡ್ಕೊಂಡು ಹೋಗಿ ಅವ್ರು ಕೂತ್ಕೊಂಡು ಮಾಡಿದ್ರು. ಅದೇ 24ನೇ ದಿನ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಸಕರು ಪೊನ್ನಣ್ಣನೂ ಅವರಷ್ಟೇ ನೀಟ್ ಎಕ್ಸಾಮ್ ವಿಷಯಕ್ಕೆ ಎಲ್ಲ ಹೋರಾಟಗಳನ್ನ ಮಾಡಿದ್ದಾರೆ. ರೈತ ಸಂಘ ಶಾಂತಿಯುತವಾಗಿ ಬಿಡದಿಯಲ್ಲಿ ನಡೆಯುವಂತ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು. ನಮ್ಮನ್ನ ಬಂಧಿಸ್ತೀರ, ಯಾಕೆ ಅವ್ರನ್ನ ಬಂಧಿಸಿಲ್ಲ? ಮುಖ್ಯಮಂತ್ರಿಗೆ ಅವಕಾಶ ಇದೆ, ಶಾಸಕರಿಗೆ ಅವಕಾಶ ಇದೆ. ಸಾಮಾನ್ಯ ಒಂದು ಪ್ರಜೆ ರೈತನಿಗೆ, ದೇಶಕ್ಕೆ ಅನ್ನ ಹಾಕುವಂತ ರೈತನಿಗೆ ಇಲ್ಲ. ಇದು ಮಡಿಕೇರಿಯ ಪೊಲೀಸ್ ವರಿಷ್ಠಾಧಿಕಾರಿ ಕೊಡುವಂತ ಎಕ್ಸಾಂಪಲ್ ನೋಡಿ. ಇದು ನಮ್ಮ ಮೈಸೂರಲ್ಲೂ ತಡಿಲಿಲ್ಲ, ಯಾವ ಜಿಲ್ಲೆಗೆ ಕೊಡಲಿಲ್ಲ. ನಾವು 6 ಜಿಲ್ಲೆಗಳು ಹೋದ್ವಿ. ಬೆಳ್ಳಾರಿಂದ ಬಂದಿದ್ರಲ್ಲ, ನಾವು ವೇದಿಕೆಯನ್ನ ನಾನು ಇದ್ದೀನಿ, ವೇದಿಕೆ ಹಂಚಿದ್ದೀನಿ. ಮಾಧವ್ ರೆಡ್ಡಿ ಅಂತ ಹೇಳುವಂತ ನಾಯಕರು ಬೆಳ್ಳಾರಿಂದ, ಅವ್ರ ತಂಡ ಕೋಲಾರ, ಎಲ್ಲ ಮೈಸೂರು, ಚಾಮರಾಜನಗರ, ಮಂಡ್ಯ, ಚನ್ನಪಟ್ಟಣ ಮತ್ತೆ ಆ ಭಾಗದ ರೈತರು ಬಂದಿದ್ರು, ಬಸ್ಸಲ್ಲೇ ಬಂದಿದ್ರು. ಅದು ಯಾಕೆ ಮಾಡಿದ್ರು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಿಮಗೆ ಆ ಥರದ ಡೈರೆಕ್ಷನ್ ಬಂದ್ರೆ ಯು ಹ್ಯಾವ್ ಟು ಕ್ಲಾರಿಫೈ ಅಲ್ವಾ? ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಟು ಚೆಕ್ ಇಟ್. ಇಲ್ಲ. ಈ ವೇಳೆ ಪ್ರತಿಕ್ರಿಯಿಸಿದ ಎಸ್ಪಿ ಬಿಂದುಮಣಿ, ಇಲಾಖೆಯಿಂದ ಬಂದ ಲಿಖಿತ ಆದೇಶ ಹಾಗೂ ರಾಜ್ಯ ಗುಪ್ತಚರ ಇಲಾಖೆಯ ಮಾಹಿತಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ವೈಯಕ್ತಿಕ ಉದ್ದೇಶ ಇರಲಿಲ್ಲ. ಇಲಾಖೆಯ ನಿರ್ದೇಶನದಂತೆ ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮೊದಲನೇ ಪ್ರಶ್ನೆ ಏನಾಗಿತ್ತು, ನಿಮಗೆ ಯಾವ ನಿರ್ದೇಶನದ ಮೇಲೆ ಮಾಡಿದ್ರಿ ಈ ಒಂದು ಪ್ರಿವೆಂಟಿವ್ ಅರೆಸ್ಟ್ ಅಂತ ಕೇಳಿದ್ರೆ, ನಮಗೆ ಒಂದು ಲಿಖಿತವಾದಂತಹ ಒಂದು ಆದೇಶ ಬಂದ ಮೇರೆಗೆ ಮತ್ತು ನಮ್ಮ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ನಾವು ಒಂದು ಆ ಕಾರ್ಯಾಚರಣೆ ಏನಿತ್ತು ಅದನ್ನು ಮಾಡಿದ್ವಿ. ನಿಮಗೆ ನಮ್ಮ ಲಿಖಿತ ಆದೇಶ ಇದೆ, ಸಮುಚಿತ ಮಾರ್ಗದಲ್ಲಿ ಅದು ಕೇಳಿದಾಗ ನಾವು ಅದನ್ನು ಕನ್ಸರ್ನ್ ಪರ್ಸನ್ಗೆ ಕೊಡ್ತೀವಿ. ಅದು ಸಮುಚಿತ ಮಾರ್ಗದಲ್ಲಿ ನಾವು ಕೊಡೋದು ಹಾಗೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಯ್ ಬೋಪಯ್ಯ, ಸಂಚಾಲಕ ಪುಚ್ಚಿಮಾಡ ಸುಭಾಷ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಾಚಮಾಡ ಭವಿಕುಮಾರ್, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಆಲೆಮಾಡ ಮಂಜುನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.